ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದೇ ಬ್ರೆಡ್ ಚೀಸ್ ಬೋಂಡ ಅಂತ. ಹಾಂ, ಚೀಸ್ ಅಂದ ತಕ್ಷಣ ಮಕ್ಕಳು ಎಲ್ಲ ತುಂಬ ಖುಷಿ ಪಟ್ಬಿಡ್ತಾರೆ. ತುಂಬ ಈಸಿ ಆಗೋವಂಥ ರೆಸಿಪಿ ಇದು. ಬರ್ಡೇ ಪಾರ್ಟೀಸ್ಗೆ, ನಿಮ್ಮ ಕಿಟಿ ಪಾರ್ಟೀಸ್ಗೆ ಮಾಡಿಟ್ಕೋಬೋದು. ಇದನ್ನು ನೀವು 2-3 ದಿನ ಮುಂಚೆನೇ ಪ್ರಿಪೇರ್ ಮಾಡಿ ಡೀಪ್ ಫ್ರೀಸ್ ಮಾಡಿಬಿಟ್ರೆ ಯಾವಾಗ ಬೇಕಾದಾಗೂ ಇದನ್ನ ಫ್ರೈ ಮಾಡ್ಕೋಬೋದು. ಸೊ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಈವನ್ ನಿಮ್ಮ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣವೂ ಮಾಡಿಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಇದರಲ್ಲಿ ವೈಟ್ ಬ್ರೆಡ್ ಯೂಸ್ ಮಾಡಿದ್ದೀನಿ. ನೀವು ಇಷ್ಟ ಇರೋರು ಬ್ರೌನ್ ಬ್ರೆಡ್ ಯೂಸ್ ಮಾಡಿ. ಬಟ್ ಯೂಶ್ವಲಿ ಬ್ರೌನ್ ಬ್ರೆಡ್ಕಿಂತ ವೈಟ್ ಬ್ರೆಡ್ ತುಂಬ ಚೆನ್ನಾಗಿರುತ್ತೆ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಚೀಸ್ ಬೇಕಿದ್ರೆ ನೀವು ಚೀಸ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಬನ್ನಿ ರೆಸಿಪಿ ಹೆಂಗೆ ಮಾಡೋ ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಎಲ್ಲರೂ ತುಂಬ ಇಷ್ಟಪಟ್ಟು ಸಪೋರ್ಟ್ ಮಾಡ್ತಿದ್ದೀರಾ. ತುಂಬ ಖುಷಿ ಆಗ್ತಿದೆ. ತುಂಬ ಜನ ಲೈಕ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ, ಮೆಸೇಜ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಹೀಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ, ರೆಸಿಪೀಸ್ ಇಷ್ಟ ಆಗ್ತಿದ್ರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆ ಶೇರ್ ಮಾಡಿರಿ. ಇನ್ನು ಯಾವ ಥರ ನಿಮಗೆ ವೀಡಿಯೋಸ್ ಬೇಕು, ಯಾವ ಥರ ರೆಸಿಪೀಸ್ ಬೇಕು, ಪ್ಲೀಸ್ ನನಗೊಂದು ಕಮೆಂಟ್ ಮಾಡಿ. ಸೊ ಡೆಫಿನೆಟ್ಲಿ ನಾನು ಟ್ರೈ ಮಾಡ್ತೀನಿ. ಬನ್ನಿ ರೆಸಿಪಿ ಹೆಂಗೆ ಮಾಡು ಅಂತ ನೋಡೋಣ. ಬನ್ನಿ ಹೋಗೋಣ. ಹಾಂ, ಇವಾಗ ಪಾತ್ರೆ ಕಾಯ್ಕಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಇದು ಎಣ್ಣೆ ಬಿಸಿ ಆಗಲಿ. ಈಗ ಕರಿಬೇವು ಸೊಪ್ಪು ಹೀಗೆ ಕೈಯಿಂದನೇ ಇದು ಮಾಡ್ಕೊಂಡು ಹಾಕಿರಿ. ಈರುಳ್ಳಿ, ಸ್ವಲ್ಪ ಗ್ರೀನ್ ಚಿಲ್ಲಿ ಪೇಸ್ಟು. ಗ್ರೀನ್ ಚಿಲ್ಲಿಗೆ ನಾನು ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲಿ ಈ ಕಡೆ ಈರುಳ್ಳಿನೂ ಬೇಯ್ತಾ ಇದೆ. ಇದು ಈರುಳ್ಳಿಗೆ ಸ್ವಲ್ಪ ಉಪ್ಪು, ಅರಿಶಿನ, ಜೀರಾ ಪೌಡ್ರು, ಸ್ವಲ್ಪ ಧನಿಯಾ ಪೌಡ್ರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಇದಕ್ಕೇನೆ ಸಣ್ಣಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, ಬೇಯಿಸಿದ ಆಲೂಗಡ್ಡೆ, ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ. ಇವಾಗ ಬ್ರೆಡ್ ಚೀಸ್ ಬೋಂಡ ರೆಡಿ ಮಾಡ್ಕೊಳ್ಳೋಣ. ಆಗಲೇ ಪಲ್ಯ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಬ್ರೆಡ್ ತೊಗೊಂಡಿದ್ದೀನಿ 2 ಸ್ಲೈಸ್ನ. ನಾನು ಸೈಡ್ಸ್ ಎಲ್ಲ ಕಟ್ ಮಾಡ್ಕೊಂಬಿಡ್ರಿ. ಈ ಥರ ಸೈಡ್ಸ್ ಎಲ್ಲ ಕಟ್ ಮಾಡ್ಕೊಂಬಿಡ್ರಿ. ಇದು ರೆಡಿ ಆಗೋ ಅಷ್ಟರಲ್ಲಿ ಎಣ್ಣೆ ಕಾಯ್ಕಿಟ್ಕೊಂಬಿಡೋಣ. ಎಣ್ಣೆ ಬಿಸಿ ಆಗ್ತಿರಲಿ. ಈಗ ಸೈಡ್ಸ್ ಎಲ್ಲ ತೆಗ್ದಿದ್ದೀನಿ. ಇವಾಗ ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊತಿದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಡ್ರಿ. ಇದರಲ್ಲಿ ಬ್ರೆಡ್ ಸ್ಲೈಸ್ನ ಈ ಥರ ಸ್ವಲ್ಪ ಅದ್ದಿ ಈ ಥರ ನೀರೆಲ್ಲ ಸ್ಕ್ವೀಸ್ ಮಾಡಿ, ಪೂರ್ತಿಯಾಗಿ ಸ್ಕ್ವೀಸ್ ಮಾಡಿ. ಇದಕ್ಕೆ ಹಾಲು, ನಾವೀಗ ಸ್ಟಫಿಂಗ್ ರೆಡಿ ಮಾಡಿದ್ವಲ್ಲ ಹಾಲು ಸ್ವಲ್ಪನೇ ಹಾಕ್ಕೊಡ್ರಿ ನೋಡಿಕೊಂಡು. ಇದ್ರ ಮಧ್ಯೆ 1 ಅಥವಾ 2 ಚೀಸ್ ಕ್ಯೂಬ್ಸು. ಇದನ್ನು ಈ ಥರ ಫಿಲ್ ಮಾಡಿಕೊಂಡು ಈ ಥರ ರೌಂಡ್ ಮಾಡ್ಕೊಂಡು ಈ ಥರ ಬೋಂಡ ಶೇಪಲ್ಲಿ ರೆಡಿ ಮಾಡಿಕೊಡ್ರಿ. ಇದನ್ನು ನೀವು ಹೀಗೇ ಮಾಡಿಕೊಂಡು ಫ್ರಿಜ್ಜಲ್ಲಿ 2 ದಿನ ಇಟ್ಕೋಬೋದು. ನಿಮ್ದು ಏನಾರು ಕಿಟ್ಟಿ ಪಾರ್ಟೀಸ್ ಇದ್ದರೆ, ಬರ್ಡೇ ಪಾರ್ಟೀಸ್ ಇದ್ದರೆ ಇದನ್ನು ನೀವು ಪ್ರಿಪೇರ್ ಮಾಡಿ ಇಟ್ಕೋಬೋದು. ಹಿಂದಿನ ದಿನ ನೈಟು ಎಲ್ಲ ಮಾಡಿಟ್ಕೋಬೋದು. ಸೊ ಇದು ಸೆಕೆಂಡ್ ಒನ್ ಮಾಡ್ತಾಯಿದ್ದೀನಿ. ಇದೇ ಥರ ನೀರನ್ನು ಫುಲ್ ಸ್ಕ್ವೀಸ್ ಮಾಡಿ ತೆಗೀರಿ. ಇವಾಗ
ನೆಕ್ಸ್ಟ್ ಆಲೂ ಹಾಕ್ಕೊಳ್ಳೋಣ. ನಾನಿಲ್ಲಿ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ, ನೀವು ಬೇಕಿದ್ರೆ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೋಬೋದು. ಇದನ್ನು ಈ ಥರ ಒಳಗಡೆ ಸ್ಟಫ್ ಮಾಡಿರಿ. ಹೊರಗಡೆ ಆಲೂ ಪಲ್ಯ ಕಾಣಿಸ್ಬಾರ್ದು, ಆ ಥರ ಸ್ಟಫ್ ಮಾಡಿರಿ. ನನ್ನ ಮಗನ ಫೇವ್ರೇಟ್ ರೆಸಿಪಿ. ಅವನು ಬೆಳಗ್ಗೆ ಹೇಳೋಗಿದ್ದಾನೆ ನನಗೆ, ಅಮ್ಮ ಬರೋಷ್ಟರಲ್ಲಿ ಬ್ರೆಡ್ ಚೀಸ್ ಬೋಂಡ ಮಾಡಿಡು ಅಂತ. ಸೊ ಅವ್ನು ಬರೋ ಟೈಮ್ ಆಯಿತು. ಸೊ ರೆಡಿ ಮಾಡ್ತಿದ್ದೀನಿ, ಬನ್ನಿ ಇವಾಗ ಇದನ್ನು ಫ್ರೈ ಮಾಡೋಣ. ಇವಾಗ ನೋಡ್ಬೋದು ಎಣ್ಣೆ ಬಿಸಿ ಆಗಿದೆ. ಇವಾಗ ಒಂದೊಂದೇ ಬಿಡೋಣ. ಇದು ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿನೂ ಆಗಿರುತ್ತೆ. ಒಳಗಡೆ ಚೀಸ್ ಸಿಗುತ್ತೆ ನಿಮಗೆ. ಆಲೂ ಮಕ್ಕಳಿಗೆ ಅನ್ಕರ ತುಂಬ ಇಷ್ಟ. ಪೊಟ್ಯಾಟೊಯಿಂದ ನೀವು ಏನಾದ್ರು ಮಾಡಿಕೊಡಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದನ್ನು ನೀವು ಬರ್ಡೇ ಪಾರ್ಟೀಸ್ಗನ್ಕರ ಬೆಸ್ಟು. ಇದು ತುಂಬ ಚೆನ್ನಾಗುತ್ತೆ. ನೀವು ಇದನ್ನು ರೆಡಿ ಮಾಡಿಟ್ಕೊಂಡ್ರೆ ಮಕ್ಕಳು ಬಂದಾಗ ನೀವು ಬಿಸಿ ಬಿಸಿದಾಗಿ ಫ್ರೈ ಮಾಡಿಕೊಡ್ಬೋದು. ನಿಮಗೆ ಡೀಪ್ ಫ್ರೈ ಇಷ್ಟ ಇಲ್ಲ ಅಂದರೆ ಇದನ್ನು ಏರ್ ಫ್ರೈಯರಲ್ಲೂ ನೀವು ಫ್ರೈ ಮಾಡ್ಕೋಬೋದು. ಇದಕ್ಕೆ ನಾನು ಪ್ರೊಸೆಸ್ ಚೀಸ್ ಯೂಸ್ ಮಾಡಿದ್ದೀನಿ, ನೀವು ಬೇಕಿದ್ದರೆ ಮೊಜರೆಲ್ಲ ಚೀಸು ಯೂಸ್ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ಸೆಕೆಂಡ್ ಒನ್ನು ಬೋಂಡ ಬಿಟ್ಕೊಂಬಿಡೋಣ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ. ಇವಾಗ ಸರ್ವ್ ಮಾಡೋಣ ಬರ್ರಿ. ನೋಡ್ಬೋದು ನೀವು ಚೀಸಿ ಬ್ರೆಡ್ ಬೋಂಡ ರೆಡಿಯಾಗಿದೆ. ತುಂಬ ಈಸಿ ರೆಸಿಪಿ. ನೋಡ್ಬೋದು ಒಳಗಡೆ ಚೀಸ್ ಇದೆ. ಇದನ್ನು ಕೆಚಪ್ ಜೊತೆಗೆ ನಾವು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿರಿ, ಹೇಗೆ ಬಂದಿತ್ತು ಅಂತ ಹೇಳ್ರಿ. ನನ್ನ ಚಾನಲ್ಗೆ ಯಾರ್ಯಾರು ಹೊಸವಾಗಿ ಬಂದಿದ್ದವ್ರಿಗೆಲ್ಲ ವೆಲ್ಕಮ್. ಹೀಗೆ ನಿಮ್ಗೆ ನನ್ನ ರೆಸಿಪೀಸ್ ಇಷ್ಟ ಆಗ್ತಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆ ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.